2.19 ಲಕ್ಷ, ಇತರ ಹಿಂದುಳಿದವರುಗಳ ಅಭಿವೃದ್ಧಿಗಾಗಿ 3.97 ಲಕ್ಷ, ಅಂಗವಿಕಲರ ಅಭಿವೃದ್ಧಿಗಾಗಿ 2.74 ಲಕ್ಷ, ನೈಸರ್ಗಿಕ ವಿಕೋಪ ಪರಿಹಾರಕ್ಕಾಗಿ 5 ಲಕ್ಷ, ಲುಂಬಿನಿ ಉದ್ಯಾನದಲ್ಲಿ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಮೂರ್ತಿ ನಿರ್ಮಾಣಕ್ಕಾಗಿ 10 ಲಕ್ಷ, ಒಟ್ಟಾರೆಯಾಗಿ ಇನ್ನಿತರ ಖರ್ಚುಗಳು ಸೇರಿ 1,062.30 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವುದನ್ನು ಅಂದಾಜಿಸಲಾಗಿದೆ. ಆಯವ್ಯಯದ ಎರಡನೇ ಭಾಗವಾದ ಸರ್ಕಾರದ ಅನುದಾನದಲ್ಲಿ SFC ವೇತನ, SFC ವಿದ್ಯುತ್, SFC ಮುಕ್ತ ನಿಧಿ, SFC SCP, SFC PSP, ಕುಡಿಯುವ ನೀರು ಪರಿಹಾರ ನಿಧಿ, 15ನೇ ಹಣಕಾಸು ಅನುದಾನ, ಅಮೃತ ನಿರ್ಮಲ ನಗರ ಅನುದಾನ, ಇನ್ನಿತರ ಅನುದಾನಗಳನ್ನು ಈಗಾಗಲೇ ಸರ್ಕಾರದ ಮುಂಗಡ ಪತ್ರದಲ್ಲಿ ಅಭಿನಂದನೆ ಹಂಚಿಕೆಯ ಮೊತ್ತಕ್ಕನುಸಾರವಾಗಿ ಸರ್ಕಾರದ ಅನುದಾನ ಒಟ್ಟು 3,513.30 ಲಕ್ಷ ಅನುದಾನ ನಿರೀಕ್ಷಿಸಲಾಗಿದೆ. 3,513.30 ಲಕ್ಷ, ಒಟ್ಟು 4,538.11 ಲಕ್ಷ ಆದಾಯ ನಿರೀಕ್ಷಿಸಿದ್ದು, ಇದರಲ್ಲಿ ನಗರಸಭೆ ನಿಧಿಯು 1,062.30 ಲಕ್ಷ ಖರ್ಚುಗಳನ್ನು, ಸರ್ಕಾರದ ಅನುದಾನದಲ್ಲಿ 3,513.30 ಲಕ್ಷ ಖರ್ಚುಗಳನ್ನು, ಒಟ್ಟಾರೆಯಾಗಿ 4,575.60 ಲಕ್ಷ ಖರ್ಚುಗಳಿಗಾಗಿ ಅಂದಾಜು ಮಾಡಲಾಗಿದೆ. ಹೀಗಾಗಿ 2025-26 ಸಾಲಿನ ಆಯವ್ಯಯವನ್ನು ₹37.50 ಲಕ್ಷ ಕೊರತೆ ಆಯವ್ಯಯವಾಗಿರುತ್ತದೆ. ಆದ್ದರಿಂದ ಇಂದಿನ ವರ್ಷಗಳ ಆಸ್ತಿ ತೆರಿಗೆ ಮತ್ತು ಇನ್ನಿತರ ತೆರಿಗೆಗಳನ್ನು ವಸೂಲಿ ಮಾಡಿ ಸದರಿ ಕೊರತೆಯನ್ನು ಸರಿದೂಗಿಸಲಾಗುವುದು. ಮಾಡೋದಕ್ಕೂ ಮತ್ತು ಟ್ಯಾಂಕರ್ ವ್ಯವಸ್ಥೆ ಮಾಡೋದಕ್ಕೂ SI ಮತ್ತು ಇಂಜಿನಿಯರ್ ಸೆಕ್ಷನ್ ಒಳಗೊಂಡೇ ಅದು ಟೀಮ್ ರೆಡಿಯಾಗಿ ಡಿವೈಡ್ ಮಾಡಿಕೊಂಡು ಆ ಕೆಲಸ ಮಾಡ್ತಾರೆ. ಮಾಡಿರೋದ್ರಿಂದ ನಮ್ಮ ಎಲ್ರಿಗೂ ಒಂದು ಏನಂತಂದ್ರೆ ಎ ಮತ್ತು ಬಿ ಖಾತಾ, ಸ್ಪೆಷಲಿ ಎ ಖಾತಾಗಂತೂ ನೀವು ಕಟ್ಟಡ ಪರವಾನಗಿ ಕೊಡ್ತೀರಿ. ಬಿ ಖಾತಾ ಕೊಟ್ಟಂತಿಗೆ ತಮ್ಮಲ್ಲಿ ಕಟ್ಟಡ ಪರವಾನಗಿ ಸಿಗುತ್ತಾ ಅಂತಕ್ಕಂಥದ್ದನ್ನ ಮೊದಲನೇ ಪ್ರಶ್ನೆ. ಮತ್ತಂತಕ್ಕಂಥದ್ದು ಏನು ಕೊಟ್ಟಿದ್ದೀರಿ, ಈಗ ತಾತ್ಕಾಲಿಕ ಅನುಮೋದನೆ ಅಂತ ಕೊಟ್ಟಿರ್ತೀರಿ. ಅವರು ಕೂಡ ಈಗಾಗಲೇ ಒಂದು ಕೆಲವು ಅಪ್ಲಿಕೇಶನ್ಸ್ ಕೂಡ ಹಾಕಿದ್ದಾರೆ. ನಾವು ಮೊನ್ನೆ ಚರ್ಚೆ ಮಾಡಿದ್ವಿ. ಒಬ್ಬರು ಶ್ರೀ ವಿಕ್ರಮ್ ಜೋಶಿ ಅಂತ ಮತ್ತೆ ಅಪ್ಲಿಕೇಶನ್ ಅವ್ರು ಯಾರು ತಿಳ್ಕೊಂಡಿರ್ತೀವಿ, ಅವರು ಅದಕ್ಕೆ ಬಂದೇ ಬರ್ತದೆ ಬಿ ಖಾತಾ ನೀವು ಕೊಡ್ರಿ ಅಂತಕ್ಕಂಥ ಒಂದು ಮಾತನ್ನ ಅವ್ರ ಅಡ್ವೊಕೇಟ್ ಅವ್ರು ಹೇಳಿದ್ರು. ಅದಕ್ಕೆ ಆ ವಿಷಯಗಳನ್ನ ಸ್ವಲ್ಪ ಡೌಟ್ ಇರೋದ್ರಿಂದ ತಾವು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತ. ಎಣ್ಣೆ ಆಗಿರಬೇಕು, ಲೇಔಟ್ ಆಗಿರ್ಬೇಕು, ಅದ್ರ ಪ್ಲಾಟ್ಗಳೆಲ್ಲ ರಿಲೀಸ್ ಆಗಿರ್ಬೇಕು. ಅದಕ್ಕೆ ಖಾತಾ ಕೊಡ್ಬೋದು. ಅದಕ್ಕೆ ಕಟ್ಟಡ ಪರವಾನಗಿ ನೀಡ್ತಿಲ್ಲ. ಬಿ ಖಾತಾಕ್ಕೆ ಅಂದರೆ ಎಣ್ಣೆ ಆಗಿರಲಿಲ್ಲ, ಏನು ಲೇಔಟ್ ಆಗಿರಲಿಲ್ಲ, ಪ್ಲಾಟ್ಗಳು ಡಿವೈಡ್ ಮಾಡಿರ್ತಾರೆ. ಅದಕ್ಕೆ ಬಿ ಖಾತಾ ಕೊಡ್ತಿರೋದು. ಆ ಬಿ ಖಾತಾ ಕೊಟ್ಟ ಮ್ಯಾಗ ನಮ್ಮಲ್ಲಿ ಇದು ಬಿಡಿ ಲೈಸೆನ್ಸ್ ಪರವಾನಗಿ ಸಿಗೋದಿಲ್ಲ. ಮೊದಲೆಲ್ಲ ನಾವು 40% 60% ಕೊಟ್ಟಿದ್ದೀವಿ. 40% ರಿಲೀಸ್ ಮಾಡಿಲ್ಲ. ಆ 40% ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡ್ಬೇಕು. ಆ್ಯಕ್ಚುಲಿ ಅದು ರಿಲೀಸ್ ಮಾಡಿ ಮಾತ್ರ ಅದಕ್ಕೆ ಎ ಖಾತಾ ಕೊಡ್ಬೋದು. ರಿಲೀಸ್ ಮಾಡಿ ಅಂದ್ರೆ ಬಿ ಖಾತಾ ಮಂದಿಗೆ ಅಲ್ಲಿ ಡೌನ್ ಪೇಮೆಂಟ್ ಇರುತ್ತೆ. ನಾವೆಲ್ಲಿ ಕೊಡ್ತೀವಿ ಖಾತಾಗಳೆಲ್ಲ ಕೊಟ್ಟಿದ್ದಾರೆ ನಗರಸಭೆ ಅಲ್ಲ. ಅದು ಡೆವಲಪ್ಮೆಂಟ್ ಪೆನಾಲ್ಟಿ ತಗೊಂಡು ನಾವು ರಿಲೀಸ್ ಕೊಡಬಹುದು ಅಂತ ನಮ್ಮಲ್ಲಿ ಅದು ಆಪ್ಷನ್ ಕೊಡೋದು ಇಲ್ಲ. ಮತ್ತೆ ನಮ್ಮ ನಗರಸಭೆ ಬಗ್ಗೆ ಯಾಕೆ ಹಾಕ್ತಾರೆ ಅಲ್ಲಿ? ನಗರಸಭೆ ಕೊಟ್ಟಿಲ್ಲ ಖಾತೆಗಳೆಲ್ಲ. ಖಾತೆದಿರವಲ್ಲಿ ಡೆವಲಪ್ಮೆಂಟ್ ಏನಾಗಿರ್ತದೆ 596 597 ಏನವ ನೀವು ಬೇರೆ ಸತ್ತೋಗ್ಯಾರ, ತಗೊಂಡಾರ ನಾವು ಕೊಟ್ಟವ್ರು ಸತ್ತಾರ. ಈಗ ಅಂತವ್ ಏನ್ ಮಾಡ್ಬೇಕು? ಅವನ್ನ ಎಲ್ಲಿ ಹುಡ್ಬೇಕು? ರಿಲೀಸ್ ಮಾಡ್ಕೊಳ್ಳಿಲ್ಲ. ಅದೇ ಮತ್ತೆ ರಿಲೀಸ್ ಮಾಡಿದ್ರೆ ದಾರಿ ಏನದ? ರಿಲೀಸ್ ಮಾಡ್ಕೋಬೇಕು, ಡೆವಲಪ್ಮೆಂಟ್ ಬರ್ಬೇಕು. ನಮ್ಮಲ್ಲಿ ಯಾವಾಗ ರಿಲೀಸ್ ಆಗ್ತಾವ? ಅದೇ ರೀ ಏನ್ ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲಿ ನಿಮ್ಮಲ್ಲಿ ಒಂದೇ ಪ್ಲಾಟ್ ಬಂದ ಫೀಸ್ ಕಟ್ಟಿ ಏನ್ ಕಟ್ಟಿ ಅವನ್ನ ರಿಲೀಸ್ ತಗೋಬಹುದಾ? ನಾನು ಒಬ್ಬನೇ ಆಲ್ರೆಡಿ ಈಗ ಅನ್ರಿಲೀಸ್ಡ್ ಪ್ಲಾಟ್ ಖಾತಾ ನಕಲು ನಮ್ಮಲ್ಲಿ ಇಶ್ಯೂ ಆಗ್ಯಾವ. ಅದು ಒಂದು ಟೀಮ್ ರೆಡಿ ಮಾಡಿ ಅದಕ್ಕೆ ಯಾರು ಖಾತಾ ನಕಲು ಇಶ್ಯೂ ಮಾಡಿರ ಅನ್ರಿಲೀಸ್ಡ್ ಪ್ಲಾಟ್, ಅದಕ್ಕೆ ಯಾರು ತಪ್ಪಿತಸ್ಥರಾದ, ಅವ್ರು ಯಾರು ಹೊಣೆಗಾರರಾದ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಕಾನೂನು ಪ್ರಕಾರ ಯಾವ ಅವ್ರಿಗೆ ಏನ್ ಮಾಡ್ಬೇಕಾಗ್ಯದ ಅದು ಮೊದಲನೇದಾಗಿ ಮಾಡ್ಬೇಕು. 15,000 20,000 30,000 ರೂಪಾಯಿ ತಗೊಂಡು ಇಲ್ಲಿ ಆಲ್ರೆಡಿ ಅನ್ರಿಲೀಸ್ಡ್ ಖಾತಾವನ್ನ ತೆಗೆದುಕೊಂಡು ಇದಕ್ಕೇನ್ ಮಾಡ್ಬೇಕು? ಅಲ್ಲ ಅದು ಈಗ ನೋಡ್ರಿ, ಈಗ ಇವತ್ತು ಈಗ ನೀವಿರ್ತೀರಿ, ಇನ್ನೊಂದು 15 ದಿವಸ ಅಂತೀರ, ಅದು ನೀವು ಬಂದಾಗ್ತೀರಿ. ಅದು ಪ್ರೊಸೆಸ್ ಅದು. ಈಗ ಯಾವ ಕಾಲದಾಗ ತಪ್ಪಾಗ್ಯದ ಅಂತೇಳಿ ಈಗ ನೀವು ಬಂದು ಕೂತೀರಿ. ಈಗ ಇಂಥ ಘಟನೆಗಳು ನಡೆದಾಗ, ಇಂಥ ಅವ್ಯವಹಾರ ನಡೆದಾಗ, ಇದು ಕಾನೂನು ಬಾಹಿರ ಚಟುವಟಿಕೆ ನಡೆದಾಗ ಈಗ ನಾವು ಈ ಸಭೆಯಲ್ಲಿ ನಾವು ನಿರ್ಣಯ ತಗೊಳ್ಬೇಕು. ಯಾರು ಅನ್ರಿಲೀಸ್ಡ್ ಪ್ಲಾಟ್ ಮಾಡಿದ, ಯಾರು ಸರ್ಕಾರದ ಸುತ್ತೋಲೆಯನ್ನ, ಸರ್ಕಾರದ ಸೂಚನೆಯನ್ನೇ ಧಿಕ್ಕರಿಸಿ ಇಂಥವೆಲ್ಲ ಕೆಲಸ ಮಾಡ್ತಾರಲ್ಲ,
ಮತ್ತು ನಾವು ನಗರಸಭೆ ಚುನಾಯಿತ ಪ್ರತಿನಿಧಿಗಳಾಗಿರ್ಬೇಕು, ಅಧ್ಯಕ್ಷರಾಗಿ ಯಾಕಿರ್ಬೇಕು, ಮತ್ತೆ ಇದೆಲ್ಲ ಯಾಕಿರ್ಬೇಕು, ಇಲ್ಲಿ ಪತ್ರಕರ್ತರು ಇವೆಲ್ಲ ಇದಕ್ಕೆಲ್ಲ ಗಮನ ಕೊಡ್ಬೇಕಾಗ್ತದಲ್ಲ ರೀ, ಹೌದಾ? ಅಲ್ಲ ಸರ್, ಇನ್ನ ಬಹಳಷ್ಟು ಸಮಯ ಕೊಡ್ಬೇಕಾಗ್ತದ. ಇನ್ನ ಪ್ರಶ್ನೆಗಳು ಬಹಳ ಅವ. ಈಗ ಸಮಯ ಏನ್ ಬಂದದ, ಇದ್ರದ್ದು ಬಂದದ, ಇದ್ರದ್ದು ಏನ್ ಮಾಡ್ತೀರಿ? ಅದೇ ಇದಕ್ಕ ಮಾಡಿವಿ 1310 ಪ್ಲಾಟ್ ಅದೇನು ಅದೇ ಅನ್ರಿಲೀಸ್ ಅಂಡ್ ಬಾ ನಂಬರ್ ಈಗ ಸಾಹೇಬ್ ಪ್ರಸ್ತಾಪ ಮಾಡಿದಂಗನೆ ಅದನ್ನೇ ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರು ತಪ್ಪಿತಸ್ಥರ ಅವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕಂತೇಳಿ ಅಲ್ಲಿನ ನ್ಯಾಯ ಸ್ವಪ್ರೇರಣೆಯಿಂದ ಕೇಸನ್ನ ದಾಖಲೆ ಮಾಡ್ಕೊಂಡದು. ಅದೇ ಒಂದು ಎಕ್ಸಾಂಪಲ್. ಮುಂದೆ ಯಾರೇ ಇದು ಮಾಡಿದ್ರು ಕೂಡ ಅದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡ್ಬೇಕಂತಕ್ಕಂಥದ್ದಂತೂ ಓಪನ್ ಆಗಿ ಗೊತ್ತಿರ್ತಕ್ಕಂಥ ವಿಚಾರಣೆ ಅದನ್ನ. ನಾವು ಒಂದು ಒಳ್ಳೆಯ ಸುದ್ದಿ ಆಯ್ತು, ಜನರಿಗೆ ಒಂದು ಒಳ್ಳೆಯ ಅದಾದ ನಂತರ ಕೂಡ ಅದ್ರ ಹೊರತಾಗಿ ಕೂಡ ಈಗ ಅದರಿಂದ ಪ್ಲಾಟ್ ಆಗ್ಯಾವ. ಅದರ ಹೊರತಾಗಿ 1310 ಅದರ ಹೊರತಾಗಿ ಮತ್ತು ಅನ್ರಿಲೀಸ್ಡ್ ಪ್ಲಾಟ್ ಈಗ ನಾವು ಆಡಳಿತ ಅಧಿಕಾರಿಗಳು ಇದ್ದ ಸಮಯದಲ್ಲಿ ಮಾಡಿಸಿ ಹಂಗೇನಾದ್ರೂ ಅದರಲ್ಲಿ ಅನ್ರಿಲೀಸ್ ಆಗಿತ್ತಂದ್ರ, ಯಾಕಂದ್ರೆ ಅದು ಸಮಯ 1.5 ವರ್ಷ ಏನ್ ಪೀರಿಯಡ್ ಇತ್ತು. ಅವಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಇತ್ತು. ಮಾನ್ಯ ನಗರ ಯೋಜನಾ ಪ್ರಾಧಿಕಾರ ಅವರು ಕಮಿಷನರ್ ಆಗಿ ಕೆಲಸ ಮಾಡಿದಾರ. ಆ ಸಮಯದಲ್ಲಿ ಕೂಡ ಏನಾದ್ರೂ ಆಗಿತ್ತಪ್ಪ ಅಂತಂದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತೆಗಿಸಿ ನೋಡೋದು ಏನ್ ಕ್ರಮ ತಗೋಬೇಕಾದ್ರ ಬಗ್ಗೆ ಪ್ರಸ್ತಾವ ಸಲ್ಲಿಸ್ತೀವಿ. ಅವ್ರು ಪೀಡಿ ಆಗ್ಯದಾರ, ನಾವು ಪ್ರಸ್ತಾವನೆ ಸಲ್ಲಿಸ್ಬೇಕಾಗ್ತದೆ. ಅವ್ರ ಮೇಲೆ ಕ್ರಮ ಅಂತ ಏನಾಗಕ್ಕಾಗಲ್ಲ. ಪ್ರಸ್ತಾವನೆ ನಾವು ಹೇಳ್ಬೋದಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ತಗೊಳ್ಕಂತ ನಾವು ಒತ್ತಾಯ ಮಾಡ್ಬೋದಲ್ಲ. ಯಾರೇ ಇರ್ಬೋದು ಅವರು ಪ್ರಸ್ತಾವನೆ ಆಗ್ತಾಬೇಕು. ಅವ್ರ ಅನುಮತಿ ಅವ್ರಿಗೆ ಆಕ್ಷನ್ ತಗೊಳಕ್ ಪರ್ಮಿಷನ್ ತಗೊಳ್ಬೇಕೇನ? ಹೌದು, ಜಿಲ್ಲಾಧಿಕಾರಿಗಳ ಮೇಲೆ ಯೋಜನೆ ನಿರ್ದೇಶಕರ ಮೇಲೆ ಕಾನೂನು ಕ್ರಮ ತಗೊಂತೇಳಿ ಯಾರ ಕ್ರಮ ಅವ್ರ ಹತ್ರ ಹೋಗ್ಬೇಕಲ್ಲ ನಾವು. ಅದನ್ನ ಪ್ರಸ್ತಾವನೆ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವನೆ ಏನ ಮಾಡಿ ಅವ್ರಿಗೆ ಕಾನೂನು ಈ ಒಂದು ತಪ್ಪಿತಸ್ಥರಿಗೆ ಅವ್ರಿಗೆ ಏನು ಕ್ರಮ ತೆಗೆದುಕೊಳ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಇದು ಮಾಡಿಬಿಡೋಣ. ಸರಿ ಆಯ್ತು. ಸರ್ಕಾರಕ್ಕೆ ಈಗ ರೆವೆನ್ಯೂ ಕಲೆಕ್ಷನ್ ಮಾಡಿ ಒಂದೇ ಉದ್ದೇಶದಿಂದ ಅಥವಾ ಈಗ ನಾಳೆ ಆಶ್ರಯ ಕಮಿಟಿಯೋ ಏನ ಕಮಿಟಿಯ ಮನೆಗಳು ಬರ್ತಾವ. ಈಗ ಮನೆಗಳು ಬಂದಾಗ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರ. ಇವತ್ತು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇಲ್ಲ, ಲೋನ್ಗಳು ತಗೊಳಂಗಿಲ್ಲ ಅಂತಂದ್ರೆ ಈಗ ನಮ್ಮ ಮುಖಾಂತರ ಕೂಡ ಸರ್ಕಾರ ತರಬೇಕಲ್ಲ ಜನರ ಸಮಸ್ಯೆ. ಈಗ ನೀವ್ ಹೇಳಿದ್ರಲ್ಲ ಮನೆ ನಂಬರ್, ಈಗ ಅಲ್ಲಿ ಭಾಗ ಮಾಡ್ಕೊಂಡು ಅಂತ ಬಿ ಖಾತಾ ಮಾಡ್ಕೊಳ್ತೀರಿ. ಬಿ ಖಾತಾ ಮಾಡ್ಕೊಂಡ್ರೆ ನಾವು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡೋದಿಲ್ಲ ಅಂತೀರಿ. ಮತ್ತೆ ಈಗ ಲೋನು ಸಿಗಲ್ಲ ಅಂತೀರಿ. ಸಾಕಷ್ಟು ಜನಗಳು ಬಿ ಖಾತಾ ಮಾಡ್ಕೊಳಕ್ ಬರ್ತಾರೆ. ನಮ್ಗೆ ಅದ್ರಲ್ಲಿ ಏನಾಗ್ತದೆ ಸರ್ ಅಂತ ಕೇಳಿದಾಗ ನಾವು ಹೇಳ್ಬೇಕಲ್ಲ. ಅದೇ ಉದ್ದೇಶದಿಂದ ಈ ಬಿ ಖಾತಾ ರಿಜಿಸ್ಟ್ರೇಷನ್ ಆಗ್ತದೆ, ಪರವಾಗಿಲ್ಲ, ರಿಜಿಸ್ಟರ್ ಮಾಡ್ಕೊಂಡು ಇರ್ತಾರೆ ಈಗ ಅಥೆಂಟಿಕ್ ಆಗಿ. ಅದನ್ನು ಕೂಡ ಪರ್ಯಾಯ ಲೋನ್ಗಳು ಸಿಗಂಗಾಗ್ಲಿ, ಈಗ ಅದಕ್ಕೆ ಪರ್ಮಿಷನ್ ಕೊಡಂಗಾಗ್ಲಿ. ಈಗ ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡು ಆ ಪ್ರಸ್ತಾವನ ನಗರ ಯೋಜನಾ ಪ್ರಾಧಿಕಾರಕ್ಕೂ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಸಲ್ಲಿಸಬೇಕು. ಮುಂದೆ ಅದು ಬರುತ್ತೆ. ಯಾಕಂದ್ರೆ ಪ್ರತಿ ಎಲ್ಲ ಸಿಎಂಸಿ ಅದನ್ನೇ ಮಾಡ್ತಾ ಇದ್ದಾರೆ. ಈಗ ನಾವು ಈಗ ಅದೇ ವಿಷಯ ಬರ್ತದೆ. ಈಗ ಅದ್ರೊಳಗೆ ಒಂದು ಮಾತಾಡ್ತಾ ಇದ್ದೀರಿ, ಸರ್ಕಾರ ಇವೆಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟು ನಿಮ್ ಸರ್ಕಾರ ಎಲ್ಲಿ ದುಡ್ಡಿರ್ಲಾರ್ಸಲ ಕೈ ಬಿಟ್ಟೆಲ್ಲ ಆಸ್ತಿ ತೆರಿಗೆ ಇಂಥವಕ್ಕೆಲ್ಲ ಮಾಡಿ ಈ ಖಾತಾ ಕೊಟ್ಟು ಈ ಖಾತಾ ಕೊಟ್ಟು ಜನರಿಗೆ ತೊಂದರೆಯಲ್ಲಿ ಸಿಗಾಕ್ತಕ್ಕಂಥ ಕೆಲಸ ಮಾಡೋದು. ನಾವೆಲ್ಲ ಕೇಳ್ರಿ, ಕೇಳ್ರಿ ಸ್ವಲ್ಪ. ತಮ್ಮ MLA ಇದ್ದಾರ, ತಮ್ಮ ಸರ್ಕಾರ ಇದೆ, ತಾವೆಲ್ಲರೂ ಕೂಡಿ ಹೋಗಿ ಒಂದು ನಿಯೋಗ ತಗೊಂಡೋಗಿ ಇದರಿಂದ ಜನರಿಗೆ ಮುಂದೆ ಬಹಳ ತೊಂದರೆ ಆಗ್ತದೆ. ಬಿ ಖಾತಾ ಕೊಟ್ರೆ ಅವ್ರಿಗೆ ಮನೆ ಪರ್ಮಿಷನ್ ಸಿಗಲ್ಲ, ಬೆಳಿ ಕೊಡಗಿಲ್ಲ. ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಹೇಳ್ತಾ ಇದಾರೆ ನಾವು ಕೊಡಗಿಲ್ಲ ಅಂತೇಳಿ ಮನೆ ಪರ್ಮಿಷನ್. ಈಗಾಗಲೇ ಮೊನ್ನೆ ಡಿಸ್ಕಷನ್ ಮಾಡಿದಾಗ ಅನುಪಸ್ಥಿತಿಯಲ್ಲಿ ಇದ್ರ ಬಗ್ಗೆ ಸುದೀರ್ಘವಾದಂತ ವಿಚಾರ ಮಾಡಿದೀವಿ. ಹನುಮಂತವ್ರು ಅದ್ರ ಬಗ್ಗೆ ಬಹಳ ವಾದ ಮಾಡಿದ್ರು. ಆದ್ರೂ ಕೂಡ ಈಗ ನಮ್ದು ಇಲ್ಲಿ ಲೋಕಲ್ ಬಾಡಿ, ಈಗ ಗವರ್ಮೆಂಟ್, ಈಗ ನಿಮ್ದೇ ಬಾಡಿ ಪರ್ಮಿಷನ್ ಅದ. ಇಲ್ಲಿ ಗವರ್ಮೆಂಟ್ ಮಾಡ್ಬೇಕು, ನಾಗರಿಕರ ಸೇವೆ ಮಾಡ್ಬೇಕಂತಂದ್ರೆ ರೆವೆನ್ಯೂ ಕಲೆಕ್ಷನ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಂಡ್ರೆ ಮಾಡ್ಬೇಕಾಗ್ತದೆ. ನಾನು ಈ ಸರ್ಕಾರ ಬರೇ ನಾನು ರೆವೆನ್ಯೂ ಕಲೆಕ್ಷನ್ ಮಾಡೋ ಉದ್ದೇಶದಿಂದನೇ ಇದು ಮಾಡ್ತದಲ್ಲ. ಜನಗಳ ಬಾಯಲ್ಲಿ ಬರ್ತಕ್ಕಂಥ ಆಗ್ತಕ್ಕಂಥದ್ದು ನಾವು ಪಾಸಿಟಿವ್ ನೆಗೆಟಿವ್ ತಗೊಂಡ್ರೆ ಮಾತಾಡ್ಬೇಕಾಗ್ತದೆ. ಇನ್ನು ಸರ್ಕಾರದಿಂದ ಏನು ಆದೇಶ ಇರಲ್ಲ, ಯಾರಿಗೂ ಕೂಡ ಸಮರ್ಪಕವಾಗಿ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನೂ ಅದು ಇಂಪ್ಲಿಮೆಂಟ್ ಆಗ್ಬೋದು, ಚೇಂಜಸ್ ಮಾಡ್ಬೋದು. ಈಗ ಅಧಿವೇಶನದಲ್ಲಿ ಮಾತ್ರ ಮತ್ತೆ ಚೇಂಜಸ್ ಮಾಡ್ಬೋದು. ಅದ್ರ ಬಗ್ಗೆ ನಮ್ಮ ನಗರಸಭೆಯಿಂದ ಏನ್ ಮಾಡ್ಬೇಕು ಪ್ರಸ್ತಾವ ಕೊಡ್ರಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿಂದ ಸಾರ್ವಜನಿಕ ತೊಂದರೆ ಆಗ್ತದೆ.
ಇವೆಲ್ಲ ಸಲಹೆಗಳನ್ನು ಒಳಗೊಂಡು ಸರ್ಕಾರ ಸಾರ್ವಜನಿಕ ಒಳ್ಳೆಯದಾಗ್ಲಿ ಬೀಗಾತ ಕೊಡಕತ್ತದ ನಮ್ಮ ಸರ್ಕಾರ. ಅಲ್ರಿ ಜನರಿಗೆ ಹೇಳಿಲ್ಲ ಅಂತಂದ್ರೆ ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಸ್ಟೇಟ್ ಇಷ್ಟೊಂದು ಆಗಿಲ್ಲ, ಅಧಿವೇಶನ ಚರ್ಚೆ ಆಗ್ತಿಲ್ಲ ಬೀಗಾತ ಕೊಡ್ರಿ ಅಂತಂದು. ಉತ್ತರ ಕೊಡ್ರಿ ಸರ್ಕಾರ ಏನ್ರಿ ಅಂಡಲಿಜಿಗೆ ಹಾಕೊಡ್ರಿ ನೀವು ಟೌನ್ ಫಂಡ್ ಖಾತೆಗಳಿಗೆ ಹೇಗಾಗ್ತದ ಇನ್ನೊಂದು ಆಗ್ತದ ನಿಮ್ದೇ ಸರ್ಕಾರ ಸರ್ಕಾರದ ಮಾತಾಡ್ಬೇಡ್ರಿ ನಾವು ಜನರ ಸಮಸ್ಯೆಗಳನ್ನ ಜನರ ತೊಂದರೆಗಳನ್ನ ಅತ್ಯಂತ ಸರಳೀಕರಣಗೊಳಿಸೋದಕ್ಕೋಸ್ಕರ ನಾವು ಇಲ್ಲಿ ಒಂದು ಸರ್ಕಾರ ಉದ್ದೇಶದಿಂದಲೇ ಮೊನ್ನೆ ಸುದ್ದಿಗಳಾದಂತ ಚರ್ಚೆ ಆಯ್ತು. ಬಿ ಖಾತೆ ಕೊಟ್ಟ ಮೇಲೆ ಅವಾಗ ನಾನು ಅಮರ್ ಅವತ್ತು ನಾ ಪ್ರಶ್ನೆ ಕೇಳಿದಿಲ್ಲ, ಹನುಮಂತವ್ರು ಸಿಟ್ಟಿಗೆ ಏರಿದ್ರಲ್ಲ. ನಾವೇನ್ ಹೇಳಿದೀವಿ, ನಾವು ಬಿ ಖಾತೆ ಇಶ್ಯೂ ಮಾಡ್ತೀವಿ. ಇಶ್ಯೂ ಮಾಡಿದ್ಮೇಲೆ ನಗರಸಭೆದವ್ರಿಗೆ ಕೇಳ್ತಾರ, ನಗರಾಭಿವೃದ್ಧಿ ಪ್ರಾಧಿಕಾರದವ್ರಿಗೆ ಕೇಳ್ತಾರ, ಜನ ಬಿಡಿ ಪರ್ಮಿಷನ್ ಕೊಡ ಅಂತ ಹೇಳಿ ಒಂದು ನಿಮಿಷ ನಿಮ್ಮದೇ ಆದಂತ ನಗರಾಭಿವೃದ್ಧಿ ಮಂತ್ರಿ ಪೌರಾಡಳಿತ ಮಂತ್ರಿ ಅವತ್ತ ಮೊನ್ನೆ ನಮ್ಮ ನಗರಾಭಿವೃದ್ಧಿ ಉದ್ಘಾಟನೆ ನಗರ ಉದ್ಘಾಟನೆ ಮಾಡೋದು ಬಂದಾಗ ಹೇಳಿದ್ರು, ನಾವು ಜನರ ಅನುಕೂಲಕ್ಕೋಸ್ಕರ ಮತ್ತಂದ್ರೆ ನಗರಸಭೆಯ ಆದಾಯಕ್ಕೋಸ್ಕರ ನಾವು ಬಿ ಖಾತಾ ಈ ಖಾತಾವನ್ನ ನಾವು ಪ್ರಸ್ತಾಪನೆ ಸಲ್ಲಿಸಿ ಸುತ್ತೋಲೆ ಬರ್ಲಕಂತ ಅವ್ರು ಹೇಳಿದ್ರು. ಅವತ್ತು ನಾವೆಲ್ಲರೂ ಸ್ವಾಗತ ಮಾಡಿದ್ವಿ, ಎಲ್ಲರೂ ಅದನ್ನು ಒಳ್ಳೇದಾದ ಜನರಿಗೆ ಒಳ್ಳೇದಾಗ್ತಂತ ಮಾಡಿದ್ವಿ. ಆದ್ರೆ ಜನರಿಗೆ ಒಳ್ಳೇದಾಗದ ಆಗ್ತಾನೆ ಬಿ ಖಾತಾ ಕೊಟ್ಟು ಇನ್ನೂ ತೊಂದರೆಗೊಳಗಾಗ ಮಾಡಿದ್ವಿ ನಾವು. ಹೇಳಿದ್ರು, ನಾನು ಆಗ್ಲೇ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟು ನಾನು ಕೇಳಿದ್ದೀನಿ. ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಬಿ ಖಾತಾ ತಗೊಂಡಿರ್ತಕ್ಕಂಥ ನಾವು ಕನ್ನಡ ಪರವಾನಗಿ ಕೊಡ್ಬೇಕಾ ಕೊಡಬಾರ್ದು ಅಂತಕ್ಕಂಥದನ್ನ ಅವರು ಕೂಡ ತಗೋತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದೊಡ್ಡ ನಿರ್ಣಯ ತಗೊಂಡಾಗ ಬಿ ಖಾತಾ ಕೊಡ್ಬೇಕನ್ನೋದ್ರ ಬಗ್ಗೆ ತಗೊಂಡೋದ್ನಾಗ ಆಟೋಮೆಟಿಕ್ ಆಗಿ ಪರ್ಮಿಷನ್ ಬಗ್ಗೆ ನಿರ್ಣಯ ತಗೋತಾರೆ. ಅದ್ರ ಜೊತೆಗೆ ನಾನು ಕೂಡ ಕೆಲವು ನ್ಯಾಷನಲೈಸ್ ಬ್ಯಾಂಕ್ SBI ಮತ್ತೆ ಏನದ ಬ್ಯಾಂಕ್ ಗಳನ್ನ ಕೇಳಿದಾಗ ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥ ಏನಂದ್ರ, ನೀವು ಆನ್ಲೈನ್ ಖಾತಾ ಕೊಡ್ತಿರ್ಲಿಲ್ಲ, ಬಿ ಖಾತಾ ಅಥವಾ ಎ ಖಾತಾ. ನಾವು ಕೂಡ ಪ್ರಸ್ತಾವನೆ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರೆ ಜನ. ರಿಜಿಸ್ಟರ್ ಆಗ್ಬೇಕಾರದು ಯಾವುದೇ ಪ್ರಾಪರ್ಟಿಯನ್ನ ಮೋಟಿಗೇಜ್ ಹಾಕ್ಬೇಕು ಲೋನ್ ಕೊಡ್ಬೇಕಾದ್ರ. ಅದು ಮೋಟಿಗೇಜ್ ಆಗ್ತದ ಇಲ್ಲ ಕಾರಣಕ್ಕಾಗಿನೇ ಲೋನ್ ಕೊಡೋದು ಕರಿತಿದ್ರು. ಯಾವಾಗ ನೀವು ಆನ್ಲೈನ್ ಖಾತಾ ಬಿ ಖಾತಾ ಕೊಡ್ತೀರಿ ಎ ಖಾತಾ ಕೊಡ್ತೀರಿ ಅನ್ನೋತ್ತಿನಾಗ ಸಬ್ ರಿಜಿಸ್ಟರ್ ಮಾಡಕ್ ರೆಡಿ ಇತ್ತಪ್ಪ ಅಂತಂದ್ರೆ ಬ್ಯಾಂಕ್ ಕೂಡ ಲೋನ್ ಮಾಡಕ್ ರೆಡಿ ಇರ್ತದ ಅಂತಕ್ಕಂಥ ಮಾತನ್ನ ಅವರು ಅನ್ಅಫಿಷಿಯಲ್ ಇದು ಲಿಖಿತ ಮುಖಾಂತರ ಅಲ್ಲ, ಕೆಲವು ಬ್ಯಾಂಕ್ ಯಾಕಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಜನರಿಗೆ ಕನ್ಫ್ಯೂಷನ್ ನೀವು ಹೇಳಿದಂಗ ಮತ್ತೆ ಅವ್ರು ಬಂದದಾಗಿರ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಬ್ಯಾಂಕ್ಗಳಿಗೆ ಮಾತಾಡಿ ಕೇಳಿದಾಗ ಅವ್ರು ಈ ಮಾತನ್ನ ಹೇಳಿದ್ರು. ನೀವು ಆನ್ಲೈನ್ ಖಾತಾ ಕೊಟ್ಟೊತ್ನಾಗ ಸಬ್ ರಿಜಿಸ್ಟ್ರೇಷನ್ ಮಾಡಕ್ ರೆಡಿ ಇದ್ರಪ್ಪ ಅಂತಂದ್ರೆ ಬ್ಯಾಂಕ್ಗಳು ಕೂಡ ಲೋನ್ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಮೋಟಿಗೇಜ್ ಆಗೋಕ್ ಮೇಲೆ ಅದೊಂದೇ ಉದ್ದೇಶ ಅಂತಕ್ಕಂಥ ಮಾತಾಡ್ಯಾರ. ಆ ಪ್ರಕಾರವಾಗಿ ಬ್ಯಾಂಕ್ ಕೊಡುವಂತಹದ್ದು ಇದ್ದೇ ಇರ್ತದ. ಬಂದಿರೋದೇನಪ್ಪ ಅಂದ್ರೆ ಕಟ್ಟಡ ಪರವಾನಗಿ. ಯಾಕಂದ್ರೆ ಸರ್ಕಾರಿ ನೌಕರರು ಅಂತ ಸಂಬಂಧಪಟ್ಟಾಗ ಅವರು ಲೋನ್ ತಗೋಬೇಕಾದ್ರೆ ಕಟ್ಟಡ ಪರವಾನಗಿ ಕಂಪಲ್ಸರಿ ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಾಗ ಇವಾಗ ನಾವೆಲ್ಲರೂ ಕೂಡ ಬಿ ಖಾತಾ ಎ ಖಾತಾ ಕೊಟ್ಟಾಗ ನಗರ ಯೋಜನೆ ಪ್ರಾಧಿಕಾರದಿಂದ ಕೂಡ ಕಟ್ಟಡ ಪರವಾನಗಿಯನ್ನು ಕೊಡಬೇಕಂತ ಮಾತನ್ನ ನಾವೆಲ್ಲರೂ ಸಭೆಯಲ್ಲಿ ಮಂಡಿಸ್ತಾ ಇದ್ವಿ. ಅದಕ್ಕೆ ಎಲ್ಲರೂ ಅನುಮತಿ ಕೊಡ್ಬೇಕಂತ ಅದನ್ನ ಸರ್ಕಾರಕ್ಕೆ ಪ್ರಸ್ತಾವ ತಂತಾರೆ. KB ಅವ್ರಿಗೆ ಏನ್ ಕೇಳ್ಬೇಕ ಮಾತಾಡ್ರಿ, ಅವ್ರು ಕಳಿಸ್ತಾರೆ ಸಭೆ. ಕೌನ್ಸಿಲರ್ ಇಂದ ಎಷ್ಟೋ ಜನ ಇರ್ತಾರ, ಅವ್ರಿಗೆ ಸಹಾಯ ಬೇಕು. ಸಹಾಯ ಹೆಂಗ್ ಬೇಕಪ್ಪ? ನಾವು ಹೋಗಿ ಕುಸ್ತಿ ಆಡೋದಲ್ಲ, ಈಸಿ ಮೂಮೆಂಟ್ ಬೇಕು ನಮ್ಗೆ. ಈಸಿ ಸಲಗ ನಾವು ಏನ್ ಮಾಡ್ಬೇಕು? ಈಸಿ ಸಲಗ ನಾವು ಏನ್ ಮಾಡ್ಬೇಕು? ಈ ಖಾತಾದಾಗ ಏನ್ ಡಿಫರೆನ್ಸ್ ಇದೆ, ಆ ಡಿಫರೆನ್ಸ್ ಕ್ಲಿಯರ್ ಮಾಡಿ. ಮೊನ್ನೆ
ಮುನ್ಸಿಪಾಲ್ಟಿ ಓಪನಿಂಗ್ ಇದ್ದವಾಗ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಮಿನಿಸ್ಟರ್ ಕರ್ನಾಟಕ ಸ್ಟೇಟ್ ಅವ್ರು ಸ್ಟೇಟ್ ಮೇಲೆ ನಿಂತು ಹೇಳಿದ್ರು ನಾವು ಬಿ ಫಾರ್ಮ್ ಬಿ ಖಾತಾದ ಕ್ಲಿಯರ್ ಮಾಡಕತ್ತೀವಿ ಎಲ್ಲ ಕೇಳಿದ್ವಿ. ಇಲ್ಲಿ ತಕರಾರಿ ಆಗ್ಬೇಕು ನಮ್ಗೆ ಈಸಿ ಗೋಯಿಂಗ್ ಬೇಕು. ನಮ್ಗೆ ಅದು ಇದು ತಕರಾರು ಹನುಮಂತಾಗಿ ನಮ್ಗೆ ತಕರಾರು ಬೇಕಾಗಿಲ್ಲ. ಈಸಿ ಗೋಯಿಂಗ್ ಬೇಕು. ಈಸಿ ಗೋಯಿಂಗ್ ಸಲಗ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಕಮಿಷನರು ನಮ್ಮ ಇಂಜಿನಿಯರ್ ಸಾಹೇಬರು ಮತ್ತೆ ನಮ್ಮ ಸ್ಟಾಫ್ ಏನ್ ಯಾವ ದಾರಿ ತೆಗಿತೀರಿ ತೆಗೀರಿ. ಒಳಗ ಎಷ್ಟು ಟೋಟಲ್ ಲೇಔಟ್ ಆಗಿದ್ದು ಇವತ್ತಿನ ಡೇಟ್ನಾಗ ಬೇಕು ಒಂದಾಯ್ತು. ಅದ್ರಾಗ ಗಾರ್ಡನ್ ಎಷ್ಟವ ಅದನ್ನ ಬೇಕು. ಆ ಗಾರ್ಡನ್ಗ ಎಷ್ಟು ಜಾಗ ನೀವು ಡೆವಲಪ್ ಮಾಡಿದ್ರಿ ಅದನ್ನ ಲಿಸ್ಟ್ ಬೇಕು. ಏನು ಬರೇ ಅದು ಲೈಟ್ ಹಚ್ಚಿ ಅದು ಹಚ್ಚಿ ಇದು ಹಚ್ಚಿ ಅಂದ್ರೆ ನಾವು ಯಾಕೆ ಡೆವಲಪ್ ಮಾಡ್ತೀನಿ ಅಂದ್ರೆ ಅಲ್ಲ. ಇದಕ್ಕೆ ನಾಮಪತ್ತಲ್ಲ ನಮ್ಮ CMC ಪ್ರಾಪರ್ಟಿ ಎಲ್ಲಿ ಅಲ್ಲಿ ಸೀರಿಯಲ್ ನಂಬರ್ ನಮ್ಮ ಯಾದಗಿರಿ ಗಾರ್ಡನ್ ಹೇಸಾವ ಗಾರ್ಡನ್ ಮೇಲೆ ನಮ್ದು ಅಧಿಕಾರ ಹೇಸಾವ ಯಾರು ಗಾರ್ಡನ್ ಮೇಲೆ ಹೋಗಿ ಕುಂದಾರ ರೆಸ್ಪಾನ್ಸ್ ಇಲ್ಲ. ಆಮೇಲೆ ಬಂದು ನೋಡಿದ್ರೆ ಚಕಾರ ಅದು ಫೋನ್ ಅದನ್ನ ಫೋಟೋ ನೋಡೋಕೆ ಡಬಲ್ಯೂ ಅವರಿಗೆ ಕೊಟ್ಟಿದ್ರು. ಅದು ಅದರ ಬಗ್ಗೆ ಮೊಬೈಲ್ ಚಂದ್ರಕಾಂತ್ ಗೊತ್ತಿಲ್ಲ ಮಾಹಿತಿ ಇದೆ. ಮುಂಚೆ ಸ್ವಲ್ಪ ಸರಿ ಇರಲಿಲ್ಲ. ಈಗ ನಾನು ಮೊಬೈಲೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ವೆಹಿಕಲ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಒಂದು ಕಡೆ ಹೋಯ್ತಂದ್ರೆ ಪೂರ್ತಿ ಎಲ್ಲ ಏರಿಯಾಗಳಿಗೆ ಲೈಟ್ಸ್ ಹೋಗ್ತಾವ. ನಮ್ಮ ಏರಿಯಾಕ್ಕೆ ನಮ್ಗೆ ಸಪ್ರೇಟ್ ಮಾಡಿಕೊಡಿ. ಅದಾದ್ಮೇಲೆ ಬಡವ್ರ ಮನೆಗಳು ಭಾಳ ಇದಾವೆ ನಮ್ಮ ಮನೆ ಹತ್ರ. ಎಲ್ಲ ವಯಸ್ಸುಗಳಿಗೆ ಜಾಗ ಬಿದ್ದಾವೆ ಸರ್. ಈ ತರ ಕೈ ಎತ್ತಿದ್ರೆ ಈಗ ಅದು ಯಾರು ಮೋಹನ್ ರಾಠೋಡ್ ಅವರಿಗೂ ತೋರಿಸಿದ್ದೀನಿ. ಅದರಿಂದ ಯಾರು ಅವರೆಲ್ಲ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಇನ್ನಾದ್ರೂ ಕೂಡ ಏನು ಸ್ಪಂದನೆ ಆಗ್ತಾ ಇಲ್ಲ. ಬಹಳಷ್ಟು ಬಡವರಿಗೆ ಅವರು ತಂದು ವೈರ್ ತಂದು ಹಾಕೋಷ್ಟು ಆಗೋದಿಲ್ಲ. ಅದು ಆದಷ್ಟು ಬೇಗ ಅನುಕೂಲ ಮಾಡಿಕೊಡ್ಬೇಕು. ಒಂದು ನಾವು 3-4 ಕಂಬಗಳ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕು ಸರ್. ನಾನು ಲೆಟರ್ ಕೊಟ್ಟಿದ್ದೀನಿ ಸರ್. ಮೊನ್ನೆ ಗಾಳಿಗಳು 9 ಸರ್ ವಾರ್ಡ್ ನಂಬರ್ 9 ಸಪ್ರೇಟ್ ಒಂದು ಮಾಡಿಕೊಡ್ತಾರೆ ಸರ್. ಟಿ ಸಿ ವ್ಯವಸ್ಥೆ ಮಾಡಿರ್ತಾರೆ. ಮುಂಚೆ ಮಾಡಿರ್ಬೋದು. ಅಲ್ಲ ನೀವು ಮಾಡ್ರಿ, ಮಾರ್ಕೆಟೇಶ್ವರ ಮಾಡ್ಯಾರ, ಮೋಹನ್ ರಾಠೋಡ್ ಮಾಡ್ಯಾರ. ಆಗ್ಬೇಕಲ್ರಿ ಸರ್. ನಾನು ಬಂದ 3 months ಆಯ್ತು. ಬಂದ್ಮೇಲೆ ಎಲ್ಲ ಎಷ್ಟು ನಾಲೆಜ್ ಬಂದು ಎಲ್ಲ ಕೆಲಸ ಕಬ್ಬಿಣದ ಕಂಬಗಳು ತೆಗಿಬೇಕಂತ. ಹೌದೌದು ಸರ್. ನಮ್ಮ ವಾರ್ಡಿನಾಗ 3 ಕಬ್ಬಿಣದ ಕಂಬಗಳು ಅದು ತೆಗಿರಂತ ಲೆಟರ್ ಕೊಟ್ಟಿದ್ರಿ ನಾನು. ವರ್ಷಿಗೆ ಮೇಲಿನ ಮೇಲೆ ಎಮ್ಎಂಡ್ಆರ್ ಮೇಂಟೆನೆನ್ಸ್ 5 ವರ್ಷಕ್ಕೆ ಒಂದು ಕೆಲಸ ಎಲ್ಲ ಸಂಪೂರ್ಣ ಕಾಮಗಾರಿ ಆಗಿದ ನಂತರ ಮೇಂಟೆನೆನ್ಸ್ದು ಇಯರ್ಲಿ ಅದರೊಳಗೆ ಡಿವೈಡ್ ಮಾಡಿಸಿ ಕೊಡ್ತಾ ಇರಬೇಕು. 7,33,00,000ನಲ್ಲಿ. ಈಗ ಪ್ರೆಸೆಂಟ್ ಈಗ ಸಿವಿಲ್ ವರ್ಕಿಗೆ 4,22,00,000 ಸೇಲ್ಸ್ ಬರಬೇಕು. ಮತ್ತು ಅದೇ ಇದು ಒಂದು ನಾಲದು ಇದ್ರ ಜೊತೆಯಲ್ಲಿ ಒಂದು ನಾಲದಿತ್ತು. ನಾಲದು ನಮ್ಮ ಸಿವರೇಜ್ ಲೈನ್ಲಿಂದ DC ಫಂಡ್ಲಿಂದ ಒಂದು ವರ್ಕ್ ಮಾಡ್ತಾ ಇದ್ದೀವಿ. ನಾಲ STP ಅಂತ. ನಾಲ STPನಲ್ಲಿ ಕಂಟ್ರೋಲ್ ಇದು ಎನ್ವೈರನ್ಮೆಂಟಲ್ ಬೋರ್ಡ್ದವರು ಬಪ್ಪರ್ ಝೋನ್ನಲ್ಲಿ ಬರ್ತಾ ಇದೆ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಆ STP ನಾವು ವರ್ಕ್ ನಾಲ ಹತ್ತಿರನೇ ಮಾಡ್ತಾ ಇದ್ದೀವಿ. ನಾಲ ಒಳಗೆ ಅವ್ರ ಕಡೆಯಿಂದ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಮಿನಿಮಮ್ 500 ಮೀಟರ್ಸ್ ಡಿಸ್ಟೆನ್ಸ್ಲಿಂದ ಕಟ್ಕೊಡ್ರ ಅಂತ ಹೇಳ್ತಾ ಇದ್ರು. ಒಂದು ಲೆಟರ್ ಬಂದಿದೆ. ಆನಂತರ ನಾವು ಮುನ್ಸಿಪಾಲ್ಟಿದವ್ರಿಗೂ ನಾವು ತಿಳಿಸ್ತೀವಿ. ಆ ಬಫರ್ ಝೋನ್ನಲ್ಲಿ 500 ಡಿಸ್ಟೆನ್ಸ್ನ ನಮ್ಮದು ಮುನ್ಸಿಪಾಲ್ಟಿ ಯಾವುದೂ ಲ್ಯಾಂಡ್ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಕಡೆಯಿಂದ ಅದು STP ಲ್ಯಾಂಡ್ ಕ್ಯಾನ್ಸಲ್. DC ಮೇಡಮ್ ಅವ್ರಿಗೂ ಮುಂಜಾನೆ ಭೇಟಿಯಾಗಿ ಬಂದಿದ್ದು ನಮ್ಗೆ ಅದು ಕ್ಯಾನ್ಸಲ್ ಆಗುತ್ತಾರೆ ಅಂತ. ಆಲ್ರೆಡಿ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಟೆಂಡರ್ನೂ ಮಾಡಿದ್ದೀವಿ, ಏಜೆನ್ಸಿಗೆ ವರ್ಕ್ ಆರ್ಡರ್ನೂ ಕೊಟ್ಟಿದ್ದೀವಿ. ಅದ್ರ ನಂತರನೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಬಫರ್ ಝೋನ್ದಾಗ ಬರ್ತಾ ಇದೆ ಅಂತ ಅವರು ಹೇಳಿಕೆಸಿ ಲ್ಯಾಂಡ್ ಇಶ್ಯೂ ಇದ್ದ ಕಡೆ ಕ್ಯಾನ್ಸಲ್ ಆಗ್ತಾ ಇದೆ. ಸಾರಿ ಫಾರ್ ಇಂಟ್ರಪ್ಷನ್. ಇದು ಏನು ನಮ್ದು ರಾಮಸ್ತು ಪಕ್ಕದಲ್ಲಿ ಏನು ಹಳ್ಳ ಹರಿತಿದ್ರೆ ಅದು ಹಳ್ಳ ಬಿಟ್ಟು ಡೈರೆಕ್ಟ್ ಹೋಗ್ತದೆ ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ನಿರಂತರವಾಗಿ ನಮ್ಮ ನಗರಸಭೆ ಕಮಿಷನರ್ ಅವ್ರ ಮೇಲೆ ನೋಟಿಸ್ ಕಳಿಸ್ಕೊಂಡು ಕ್ರಿಮಿನಲ್ ಕೇಸ್ ಮೊಕದ್ದಮೆ NGT ಮುಖಾಂತರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅದರ ಕೋರ್ಟ್ ಮುಖಾಂತರ ಈ ತರ ಡೈರೆಕ್ಟ್ ಆಗಿ ಹಳ್ಳ ಸೇರಿದ್ರೆ
ನಾವು ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತೇಳಿ ಸುಮಾರು ಒಂದು 2 ವರ್ಷದಿಂದ ಕಂಟಿನ್ಯೂಸ್ ಲೆಟರ್ ಹಾಕಿದ್ದಾರೆ. ಇದನ್ನ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ತರ ಇದೆ ಮೇಡಮ್ ಅಂತ ಎಲ್ಲ ಹೇಳಿದಾಗ ಅದಕ್ಕೆ ಸ್ಪಷ್ಟ ಪರಿಹಾರ ಯುಜಿಡಿ ನಮ್ಗೆ 350 ಕೋಟಿ ಆಗಿದೆ. ಅದು ಪ್ರಿಲಿಮಿನರಿ DPR ಮಾಡಿದ್ರು. 2001 ಅದನ್ನು ಹೇಳ್ತೀನಿ. UGD ನಲ್ಲಿ ನಿಮ್ಮ CMC ನಿಂದ 25 ಲಕ್ಷ ರೂಪಾಯಿಯನ್ನ CMC ನಿಂದ ನಮ್ಮ ಬೋರ್ಡಿಗೆ ಬಂದಿರೋದು 20 ಲಕ್ಷ ರೂಪಾಯಿ ಸರ್ವೆ ಆ್ಯಂಡ್ ಡಿಸೈನ್ಸ್ ಕಡೆಯಿಂದ 20 ಲಕ್ಷ ರೂಪಾಯಿ ಡಿಪಾಸಿಟ್ ಆಗಿದೆ. ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಸರ್ವೆ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. DPRs ಪ್ರಿಪ್ರೇಷನ್ ನಡೀತಾ ಇದೆ. ಈಗ ಆದಷ್ಟು ಬೇಗ MLA ಸಾಬ್ರ ನಾಲೆಜ್ದಾಗ ಇಟ್ಟಿದ್ದೀನಿ, ಸರ್ವ ನಾಲೆಜ್ದಾಗ ಇಟ್ಟಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಮಂತ್ ಒಳಗೆ ನಾವು ಸಬ್ಮಿಟ್ ಮಾಡ್ತೀವಿ ಎಸ್ಟಿಮೇಟ್ UGD. ಈ GB ಮೀಟಿಂಗ್ನಲ್ಲಿ ನೀವು UGD ಒಂದು ನಮಗೆ ಲೆಟರ್ ಕೊಟ್ಬಿಡಿ, ಸಪೋರ್ಟಿಂಗ್ ಲೆಟರ್ಸ್ UGD ಎಸ್ಟಿಮೇಟ್ಗೋಸ್ಕರ. ನಿಯೋಜನೆ ಏಜೆನ್ಸಿ KWS ಕೊಟ್ಟಿದ್ರು. KWS ಅವರು ಅದಕ್ಕೆ ಎಸ್ಟಿಮೇಟ್ ಮಾಡಿ ಆಕ್ಷನ್ ಪ್ಲಾನ್ ಅದಕ್ಕೆ ಟೆಕ್ನಿಕಲ್ ಸ್ಯಾಂಕ್ಷನ್ ತಗೊಂಡು ಎಸ್ಟಿಮೇಟ್ ಮಾಡಿ ಟೆಂಡರ್ ಫ್ಲೋಟ್ ಮಾಡಿದ್ರೆ, ಟೆಂಡರ್ ಫ್ಲೋಟ್ ಮಾಡಿದ್ಮೇಲೆ ಯಾವ ಕಂಪ್ನಿ ಏಜೆನ್ಸಿ ಆಗಿದೆ ಅವ್ರು ಬಂದ್ಮೇಲೆ ಅವ್ರಿಗೆ ಮಾರ್ಕೆಟ್ ಕೊಡಕ್ ಬಂದಾಗೆ ಫಸ್ಟ್ ಅಡೆತಡೆ ಅಲ್ಲಿ ಪಕ್ಕದ ಹೊಲದವರು ನಮ್ದು ಇಲ್ಲಿವರೆಗೂ ಬರುತ್ತೆ, ಹಳವರೆಗೂ ಬರುತ್ತೆ, ಅದು ಬರುತ್ತೆ. ಮತ್ತೆ ಅದನ್ನ DC ಅವರು ಕೂಡ ರೀಸರ್ವೆ ಮಾಡಿಸಿ ಲ್ಯಾಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸರ್ವೆ ಮಾಡಿಸಿ ಅದನ್ನು ಫಿಕ್ಸ್ ಮಾಡೋದು. ಅದಾದ್ಮೇಲೆ ಈಗ ಅವ್ರದ್ದು ಡಿಸೈನ್ ಏನಿದೆ, ಡಿಸೈನ್ SC ಅಪ್ರೂವಲ್ ಇಂದ ಬರ್ಬೇಕಂತ ವಿಳಂಬವಾಗಿ ಒಂದು ತಿಂಗಳಿಂದ ಡಿಸೈನ್ ಅಪ್ರೂವ್ ಹಾಕೊಂಡು ಇವಾಗ ಅವ್ರೇನು ಫೌಂಡೇಶನ್ ಮಾರ್ಕೌಟ್ ಮಾಡಬೇಕಾದ್ರೆ ಮತ್ತೆ ಅದೇ ಪೊಲ್ಯೂಷನ್ ಬೋರ್ಡ್ ಅವರು ಬಂದು ಆ ಕೆಲಸ ನಿಲ್ಸಿದ್ದಾರೆ. ಯಾರು ಸಾರ್ವಜನಿಕರು ನಿಲ್ಸಿಲ್ಲ, ಪೊಲ್ಯೂಷನ್ ಬೋರ್ಡ್ ಅವ್ರು ನಿಲ್ಸಿದ್ದಾರೆ. ಏನಕ್ಕೆ ನಿಲ್ಸಿದ್ದಾರೆ ಅಂದ್ರೆ ಅವರು ಒಂದು NGT ಒಂದು ಗೈಡ್ಲೈನ್ಸ್ ತಂದು ಕಾನೂನಿನ ಪ್ರಕಾರ ಇದು ಹಳ್ಳದಿಂದ 500 ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ನೀವು ಏನೂ ಮಾಡಕ್ಲೇ ಇಲ್ಲ ಸಿವಿಲ್ ಸ್ಟ್ರಕ್ಚರ್ಸ್, ಇದನ್ನ ಮಾಡೇಬಾರ್ದು ಅಂತೇಳಿ ಬಂದು ನಿಲ್ಸಿದ್ಮೇಲೆ ಅವರು ಡಿಪಾರ್ಟ್ಮೆಂಟ್ ಅವರಿಗೆ ಲೆಟರ್ ಕೊಟ್ಟರು. ಆಮೇಲೆ ಸರ್ ಮತ್ತೆ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಕರ್ಕೊಂಡು ಹೋಗಿ ನಮ್ಮ PD ಅವರು ಕೂಡ ನಾವು ಕೂಡ DC ಹತ್ರ ಹೋಗಿ ಈ ತರ ಇದ್ದಾಗ DC ಅವರು ಸ್ವಲ್ಪ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಬಹಳ ಸೀರಿಯಸ್ ಆಗಿ ಮಾತಾಡಿ ಸ್ವಲ್ಪ ಇದು ಮಾಡಿದ್ದಾರೆ. ಮೊದಲೇ ನೀವೇ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ, ನೀವೇ ಮಾಡಕ್ ಬಂದ್ರೆ ಮತ್ತೆ ಬಫರ್ ಝೋನ್ ಅಂತ ರೀಸನ್ ಕೊಡ್ತೀರಿ, ಹಾಗೆ ಹಿಂಗೆ ಅಂತ ಬಹಳ ಮೇಡಮ್ ಬಹಳ ಸಿಟಿಗೆ ಬಂದ್ಮೇಲೆ ಅವತ್ತು ಜಂಟಿಯಾಗಿ KWSP ನಗರಸಭೆ ಮತ್ತೆ ಪೊಲ್ಯೂಷನ್ ಜಂಟಿಯಾಗಿ ಇವ್ರ ಜೊತೆ ಹೋಗಿ ನೀವು ಸರ್ವೆ ಮಾಡ್ರಿ, 500 ಮೀಟರ್ ಬರುತ್ತಾ ಇಲ್ಲ ನೋಡ್ತಾರೆ. ನಾವು ಹೋದಾಗ ಅದನ್ನ 500 ಮೀಟರ್ ಅಲಾಂಗ್ ದಿ ರೋಡ್, ಪ್ರಿಫರೇಬ್ಲಿ ಅಲಾಂಗ್ ದಿ ರೋಡ್ 500 ಮೀಟರ್ ಒಳಗಡೆ ನಮ್ದು ಅವ್ರು ಕೇಳೋಂತ ಪ್ರಕಾರ 60/60 ಸೈಟ್ ಆ ತರ ನಮ್ದು ಯಾವ್ದು ಅಲ್ಲಿ ಅವೈಲೇಬಿಲಿಟಿ ಇಲ್ಲ ಅಂತಂದಾಗ ಅದನ್ನು ಇನ್ಫಾರ್ಮ್ ಮಾಡಿದ್ರು DC ಅವರಿಗೆ. ಮತ್ತೆ ಅದು ಚರ್ಚೆ ಮಾಡಿದಾಗ ಇವಾಗ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಒಂದು ಪ್ರೊವಿಷನ್ ಮಾಡಿ ಅವರು ಮೇಲ್ ಹೆಡ್ ಆಫೀಸ್ಗೆ ಈ ತರ ಒಂದು ಒಂಥರ ಡಿಫ್ರೆಂಟ್ ಕೇಸ್ ಇದೆ, ಇದಕ್ಕೆ ನಾನು ಪ್ರೊವಿಷನ್ ಮಾಡಿ ಅಂತ ಅವ್ರ ಹೆಡ್ ಆಫೀಸ್ಗೆ ಲೆಟರ್ ಆಗ್ತದೆ ಪೊಲ್ಯೂಷನ್. ಇದು ಸದಾ ಈ ಹಂತದ ನಿಂತಿದೆ. ಮತ್ತು ಅದಕ್ಕೆ ಒಂದು ಟ್ರಾನ್ಸ್ಫಾರ್ಮರು 11 kV ಅಂತಲೂ ಇದೆ. ಅದು ನೆಕ್ಸ್ಟ್ ಸಮ್ಮರ್ಸ್ ನಲ್ಲಿ ನಿಮಗೆ ಒಳ್ಳೆ ಶುದ್ಧ ನೀರು ಮತ್ತು ಕುಡಿದ ವ್ಯವಸ್ಥೆ ಮಾಡಿಸ್ತೀವಿ. ಇಲ್ಲ ಇದು ಪೂಜೆನೇ ಆಗ್ತಿಲ್ಲ ಮೇಡಮ್. ಈಗ 2 months ಆಯ್ತು ಸಪ್ಲೈ ಬಂದು, ಮಟೀರಿಯಲ್ ಸಪ್ಲೈ ಬಂದು 2 months ಆಯ್ತು. 2 months ನಾವು ಒಂದು ಕಡೆ ಪೂಜೆ ಕಡೆ ಡೇಟ್ ತಗೋತಾನೆ ಇದ್ದೀವಿ, ಕಂಟಿನ್ಯೂ ಟಚ್ ಅಪ್ನೇ ಇದ್ದೀವಿ. ಬರಕತ್ತಂದ್ರೆ ಈಗ ನಮ್ಮ ವಾರ್ಡಿದಾಗ ಕೆಲಸಗಳು ಸುಮಾರು ಒಂದು 7 ವಾರ್ಡ್ದಾಗ ಕೆಲಸಗಳು ನಡೀಲಕತ್ತಾವ. ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಅದೇ ನಾವು ಕೌನ್ಸಿಲರ್ಗಳಿದ್ದೀವಿ, ನಮ್ಮ ವಾರ್ಡ್ ಪ್ರದೇಶದ ಕೆಲಸಗಳು ನಡೀಲಕತ್ತಾವ. 10 ಕೋಟಿ ಕೆಲಸ ಒಬ್ಬ ಕೌನ್ಸಿಲರ್ ಗಮನಕ್ಕೆ ಬಂದಾರ. ಈಗ ಆಗುತ್ತೆ ಗೌರ್ಮೆಂಟ್ MLA ಅದು ಯಾರು ನಾವು ಅವ್ರ ಅಗೇನ್ಸ್ಟ್ ಎಲ್ಲರೂ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಒಬ್ಬರು ಗಮನಕ್ಕಿಲ್ಲ. ಅವತ್ತು ಬಹಳ ಬೇಜಾರಾಯ್ತು. ನಾವು ನಿಮ್ಮೆಲ್ಲ ನೀವು ಕೂಡ ಅವತ್ತು ಮಾತಾಡ್ಬೇಕಾಗಿತ್ತು, ಯಾಕೆ ಮಾತಾಡಲಿಲ್ಲ ಗೊತ್ತಾಗಲಿಲ್ಲ. ನಾನು ಅವತ್ತೇ ಮಾತಾಡಿದೆ. ಎಲ್ಲಿ ಮಾತಾಡ್ಬೇಕ್ರಿ? ಏನು ಮಾಡಕ್ಕಾಗಲ್ಲ. ಈಗ ನೋಡಿ ಕೆಲಸ ಸ್ಟಾರ್ಟ್ ಮಾಡಕೈತೆ ಎಲ್ಲ ಮಾಡಕೈತೆ. ಕುರ್ಚಿ ಖಾಲಿ ಅವ 4 ಮಂದಿ ಭಿಕ್ಷುಕರು ಕುಂತಾರ. ಈ ವಿಷಯವನ್ನ ನಮ್ಮ ಯಾದಗಿರಿ 54 crores ಚೆನ್ನಕೇಶ್ ಪತ್ರಕರ್ತ ಮಿತ್ರ ತಮ್ಮಲ್ಲಿ ಅತ್ಯಂತ ಕಳಕಳಿ ವಿನಂತಿ ಮಾಡಿಕೊಳ್ತೀನಿ. ಇವತ್ತ ತಮ್ಮ ಡಿಪಾರ್ಟ್ಮೆಂಟ್ ತಮ್ಮ ಎದುರೇ ತಮ್ಮ ಮುಂದೆ 2 ತಿಂಗಳಿಂದ ನಾವು ಪೂಜೆ ಸಲಕ್ಕೆ ಸಮಯ ಕೇಳಕ್ಕೆ ಕೊಡ್ತಾ ಇಲ್ಲ ಅಂತ ಅಂದಾಗ ಯಾದಗಿರಿ ಜನರಿಗೆ, ಯಾದಗಿರಿ ಮತಕ್ಷೇತ್ರ ಜನರಿಗೆ ಒಬ್ಬ ಶಾಸಕ ಎಷ್ಟು ನಿರ್ಲಕ್ಷ್ಯ ಧೋರಣೆ ಜನರ ಮೇಲೆ ತೋರಿಸ್ಲಕ್ಕಂತದ್ದು ಇದು ಎಂಟ್ರೆನ್ಸ್ ಆಗಿ ಬಂದು ಜನರಿಗೆ ಪ್ರತಿಯೊಬ್ಬ ಜನರಿಗೆ ಮುಡಿಸ್ತಕ್ಕಂಥ ಕೆಲಸ ನೀವು ಪತ್ರಕರ್ತ ಮಿತ್ರರಿಂದ ಆಗಬೇಕಾಗಿದೆ. ಇದು ಒಂದು ಪೊಲೀಸ್ ಸ್ಟೇಷನ್ ಒಂದು ನಿಮಿಷ
ಚನ್ನಕೇಶವಜಿ ಒಂದು ನಿಮಿಷ. ಒಂದು ಪೊಲೀಸ್ ಸ್ಟೇಷನ್ ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಕೊನೆಯ ಸಂದರ್ಭದಲ್ಲಿ ಆದಾಗ 2 ವರ್ಷ ಒಬ್ಬ ಹೋಮ್ ಮಿನಿಸ್ಟರ್ ಬರ್ಬೇಕಾದ್ರೆ ಜನರಿಗೆ ಎಷ್ಟು ತೊಂದರೆ ಆಯ್ತು. 2 ವರ್ಷ ಬರೀ ಓಪನಿಂಗ್ ಮಾಡ್ಲಕ್ಕೆ ಸಮಯ ತೆಗೆದುಕೊಂಡು ಸರ್ಕಾರ ನೀವು ತಿಳಿಸಿ ಹೇಳ್ಬೇಕಾಗಿತ್ತು, ಅದು ಮಾಡಲಿಲ್ಲ. ಆದ್ರೆ ಒಂದು ತಿಳ್ಕೊಳ್ರಿ, ನಿಮ್ಮ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾದಗಿರಿ ನಗರಸಭೆ ಉದ್ಘಾಟನೆ ಮಾಡ್ಲಕ್ ಬಂದಾಗ ಯಾದಗಿರಿ ನಗರಸಭೆಯ ಉಪಯೋಗಗಳು ಹೇಳದ ಬದಲು ನಮ್ಮ ಸರ್ಕಾರ ಏನೇನು ಮಾಡದ, ಜನರಿಗೆ ಏನೇನು ಮಾಡದ ಅಂತ ಹೇಳಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾತಾಡಿದ್ರ ಹೊರತು ಯಾದಗಿರಿ ನಗರಸಭೆ ಉದ್ಘಾಟನೆ ಯಾರಿಂದ ಆಯ್ತು? ನಮ್ಮ ಯಾದಗಿರಿ ಎಮ್ಮೆ ವೆಂಕಟರೆಡ್ಡಿ ಮುಕ್ತಾಳ ಅವರು ಶಾಸಕರಾಗಿದ್ದಾಗ ಈ ಹೊಸ ಉದ್ಘಾಟನೆ ಮಾಡ್ಲಿಕ್ಕೆ ಬಜೆಟ್ ಇಟ್ಟಿದ್ರು. ನೀವು ಬರೀ ಉದ್ಘಾಟನೆ ಮಾಡಬೇಕಾಗಿದ್ರೆ ಇಷ್ಟೆಲ್ಲ ಮಾತಾಡಿದ್ರಿ ನೀವು. ನಗರಸಭೆ ಸರ್ಕಾರ ಕಾರ್ಯಕ್ರಮ ಅಲ್ಲ ಇದು, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಪಕ್ಷದ ಕಾರ್ಯಕ್ರಮ ಅಲ್ಲ. ನೀವು ಇಲ್ಲಿ ಸರ್ಕಾರದ ಯೋಜನೆಗಳನ್ನು ಹೇಳಕ್ಕೆ ಬಂದಿಲ್ಲ. ನಗರಸಭೆ ಅದೇ 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 ಇನ್ನೊಬ್ಬರು ಪೌರಾಡಳಿತ ಮಂತ್ರಿ ಹೇಳಿದ್ರು, ಅತ್ಯಂತ ಉತ್ತಮವಾಗಿ ಮಾತಾಡಿದ್ರು. ಬರೀ ನಗರಸಭೆ ಸಂಬಂಧಪಟ್ಟಂತೆ ಎ ಖಾತಾ ಬಿ ಖಾತಾ ನಾವು ಸರ್ಕಾರಕ್ಕೆ ಏನು ಸಂಬಂಧಪಟ್ಟಿದ್ದೀವಿ ಮತ್ತು ವಸತಿ ನಿಲಯಗಳ ಬಗ್ಗೆ ಮಾತಾಡಿದ್ರು. ನೋಡಪ್ಪ, ನೀವೆಲ್ಲ ಪಕ್ಷ ಜನರ ಕೆಲಸ ಮಾಡಿದ್ರೆ ಜನರ ಕೆಲಸ ಮಾಡೋದಕ್ಕೆ ನಮ್ಮೆಲ್ಲ ಸಹಕಾರ ಇರಬೇಕು. ದಯಮಾಡಿ ಇಬ್ಬರು ಸದಸ್ಯರು ಕೂಡ್ಬೇಕು, ಎಲ್ಲರಿಗೂ ವಾಸ್ತವ ಸ್ಥಿತಿ ಏನಪ್ಪ ಅನ್ನೋದು ಗೊತ್ತಿದ್ದ ವಿಚಾರ ಅಲ್ಲ. ನಾವು ಸುಮ್ಮನೆ ಅನವಶ್ಯಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಮ್ಮಯ್ಯನ ಈಗ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತೇಳಿ ಹೇಳಿದ ಅವ್ರು ಮಾತಾಡ್ತಾರೆ. ಈಗ ನಾವು ವಿರೋಧ ಹೇಳ್ಬೇಕಾದ್ರೆ ಮತ್ತೇನ್ ಆಯ್ತಾಯ್ತು. ಸ್ಟೇಟ್ ಲೆವೆಲ್ದವ್ರ ಇಡೀ ಈಗ ಪಕ್ಷಕ್ಕೆ ಗವರ್ನರ್ ಅಪ್ರಿಷಿಯೇಟ್ ಮಾಡ್ಯಾರ. ನೀವು ಯಾವಾಗಲೂ ಅದನ್ನೇ ಸತ್ಯಾಂಶವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ. ಅದನ್ನು ಹೊತ್ತುಪಡಿಸಿ ಕೂಡ ನಾವೇನ್ ಇವಾಗ ರಿಸರ್ವೇಶನ್ ಮಾಡೋದ ತ್ವರಿತಗತಿಯಲ್ಲಿ ಆ ಕೆಲಸ ಪ್ರಾರಂಭ ಮಾಡಬೇಕು. ಯಾರು ಪೂಜಾ ಮಾಡಕ್ ಬರ್ಲಿ ಬರ್ದೇ ಇರ್ಲಿ, ದಯಮಾಡಿ ನೀರಿಂದು ಬಹಳ ಅತ್ಯವಶ್ಯಕತೆ. ಯಾಕಂದ್ರೆ ನಾವು ಈಗಾಗಲೇ ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತೀವಿ, ಮತ್ತೆ ಎಷ್ಟೋ ಏರಿಯಾಗಳಿಗೆ ನೀರನ್ನ ಕೊಡಕ್ ಆಗ್ತಾ ಇಲ್ಲ ನಮ್ಗ. ಹಾಗಾಗಿ ಬಹಳ ಅವಶ್ಯಕತೆ ಇರೋದ್ರಿಂದ ಸಾಹೇಬ್ರೆ ನೀವು ಅದನ್ನ ನೋಟ್ ಮಾಡ್ಕೋರಿ. ಅದನ್ನ ನೀವು ಇಲ್ಲಿವರೆಗೂ ನಾವು ಬಂದಾಗ 4 ತಿಂಗಳಿಂದ ನಾವು ಅದನ್ನೇ ಹೇಳ್ತಾ ಇದ್ವಿ. ಅದ್ರ ಇನ್ನು ಮುಂದಿನಂಗೆಲ್ಲ ಯಾರು ಪೂಜೆ ಮಾಡ್ತಿದ್ರು ಪರವಾಗಿಲ್ಲ, ನೀವು ಕೆಲಸವನ್ನ ಪ್ರಾರಂಭ ಮಾಡಿ ಅಷ್ಟೇ. ಜೊತೆಗೆ ಈಗಾಗಲೇ ನಾವು 2 ಸಭೆಯಲ್ಲಿ ಲ್ಯಾಂಡ್ ಆರ್ಮಿದವರಿಗೂ ನಿರ್ಮಿತ ಕೇಂದ್ರದವರಿಗೂ ಮತ್ತು ಜೊತೆಗೆ PWDವರಿಗೂ ಕರೆದಿದ್ದೀವಿ. ಅವರು 3 ಡಿಪಾರ್ಟ್ಮೆಂಟ್ ಬಂದಿಲ್ಲ. ಅವರು ಮಾಡ್ತಕ್ಕಂಥ ಎಲ್ಲಿ ಕಾಮಗಾರಿಗಳಿರ್ತಾವ ವಿತೌಟ್ CMC ಇಂಟಿಮೇಷನ್ ಇಲ್ಲ, ಅದನ್ನೇ ಸದಸ್ಯರಿಗೆ ಇಂಟಿಮೇಷನ್ ಇಲ್ಲ, ಅದನ್ನೇ ಪ್ರಾರಂಭ ಮಾಡಿದ್ರೆ ಮೊದಲು ಹೋಗಿ ತಡೆದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು. ಯಾಕಂದ್ರೆ ಈಗಾಗಲೇ ಪೋಲ್ಗಳಿಗೆ ಲೈಟಿಂಗ್ ಹಾಕಿದಾರೆ, ಅದರಲ್ಲಿ ಬಹಳ ಅವ್ಯವಹಾರ ಆಗ್ಯದ ಅಂತೇಳಿ ಜನ ನಮ್ಮನ್ನ ಬಂದು ಕೇಳ್ತಾನೆ ಇದಾರೆ ಈಗ. ಆಮೇಲೆ ಎಷ್ಟೋ ರಾತ್ರಿ ಲೈಟ್ ಉಳಿಲ್ಲ ಅಂತಂದ್ರೆ ಮೆಸೇಜ್ ಎಲ್ಲ ಕಂಟಿನ್ಯೂ ಆಗಿ ಆಗ್ತಾನೆ ಇರ್ತಾರೆ. ಹಾಗಾಗಿ ಎಲ್ಲಿ ಸಂಬಂಧಪಟ್ಟಂಗ ಅವ್ರು ಹೇಳ್ದಂಗ ಯಾವುದೇ ವಾರ್ಡ್ ಕೌನ್ಸಿಲರ್ ಆಗಲಿ ನಿಜವಾಗ್ಲೂ ಏನನ್ನಿಸ್ತ ಅಂತಂದ್ರ ಅಲ್ಲಿ ಕೆಲಸ ನಡೀತದ ಅವ್ರ ಗಮನಕ್ಕಿಲ್ಲ ಅನ್ನೋದ್ನಾಗ ಅದು ತ್ರಾಸ ಆಗದೆ. ಅಲ್ಲಿ ನಿರ್ಮಿತ ಕೇಂದ್ರದಿಂದ ಒಂದು ವರ್ಕ್ ಮಾಡಿದಾರ, IB ಹೋಗ್ಬೇಕಾದ್ರ ಅದ್ರ ಕೂಡ ಇಂಟಿಮೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಈಗ ಮೈಲಾಪುರಕ್ಕೆ ಹೋಗೋದನ್ನು ಕೆಲಸ ಮಾಡ್ತಾ ಇದಾರ. ಆ ಕೆಲಸ ರಜನಿಕಾಂತ್ AW ಅವ್ರು ಹೋಗ್ಬೇಕು. ನಾನು ಕೂಡ ಅಲ್ಲಿ 2 ಸತಿ ನೋಡಿದೀನಿ. ತಡೆಯೋದ್ರಿಂದ ಆಗ ಕೆಲಸ ತಡಿಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಸುಮ್ಮನಿದ್ದು ಹೊರತಾಗಿ ಮತ್ತೆ ಯಾವ ವಿಚಾರವನ್ನೆಲ್ಲ. ಆದ್ರೆ ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಅದು ಕಟ್ಟ ಮಟ್ಟದ್ದು ಬರೀ ಟಂಕರ್ ಹಾಕಿದ್ದಾರೆ, ಯಾವ್ದು ರೋಲಿಂಗ್ ಇಲ್ಲ ಏನಿಲ್ಲ. ಯಾಕಂದ್ರೆ ದಿನ ನಾವು ಹೋಗ್ತಾನೆ ಇದ್ದೀನಿ. ಆಮೇಲೆ ಸಿಮೆಂಟ್ ವಾಲ್ ಮಾಡ್ತಾ ಇದಾರೆ, ತಾವು ಅದನ್ನ ಹೋಗ್ಬೇಕು, ಸ್ಥಳ ಪರಿಶೀಲನೆ ಮಾಡ್ಬೇಕು, ಮತ್ತೆ ಅದ್ರದ್ದು ವರದಿಯನ್ನ ಕೊಡ್ಬೇಕು. ಯಾಕಂದ್ರೆ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಅವ್ರು ಮಾಡ್ತಾರ ಹೋಗ್ಬಿಡ್ತಾರೆ. ನಾಳೆ ಏನೇ ಕಿತ್ತೋದ್ರು ಕೂಡ ಅದನ್ನ ಮೇಂಟೈನ್ ಮಾಡ್ಬೇಕಾಗಿದ್ದು ನಾವೇ ಇದ್ದೀವಿ.
ಹಾಗಾಗಿ ಯಾವುದೇ ಡಿಪಾರ್ಟ್ಮೆಂಟ್ ಬರೋದ್ರ ಅವರು ಇದು ಲಾಸ್ಟ್ ವಾರ್ನಿಂಗ್. ಎಲ್ಲಾ ಡಿಪಾರ್ಟ್ಮೆಂಟ್ ಒಂದೇ ಅನ್ನೋ ಕಾರಣಕ್ಕಾಗಿನೇ ನಾವು ಇಲ್ಲಿವರೆಗೆ ಸುಮ್ಮನೆ ಇದ್ದೀವಿ. ಅದ್ರ ಮುಂದಿನ ಹಾಗಾಗಂಗಿಲ್ಲ ಅಂತೇಳಿ ಸಭೆಯಲ್ಲಿ ಎಲ್ಲ ಸದಸ್ಯರ ನಿರ್ಣಯ ಅಂತಕ್ಕಂಥ ಮಾತನ್ನ ಪ್ರಸ್ತಾವನೆ ಮಾಡ್ತೀವಿ. ಅದಕ್ಕೆ ಕ್ರಮ ತಗೋಬೇಕು. ಈ ವಿಷಯದಾಗ ನಾವು ಅಂದ್ರೆ ನೀವು ಯಾವ ತೆಗೆದು ಮಾಡೋಕ್ಕಾಗಲ್ಲ, ಪೈಪ್ ಹಾಕಕ್ಕಾಗಲ್ಲ. ಅದು ನಿಮಗೂ ಗೊತ್ತಿದ್ದ ವಿಚಾರ ಅದ. ಹಂಗಾಗಿ ಕೆಲಸ ಪ್ರಾರಂಭ ಮಾಡಿ ಕೂತಿನ ಅಂತ ಹೇಳಿ ಇದು ನಮ್ಮ ಭಾರತೀಯ ಸುರೇಶ್ ಮಿನಿಸ್ಟರ್ ಅವರಿಗೆ ಮತ್ತು ನಮ್ಮ ಚೇರ್ಮನ್ ಅವರಿಗೆ ಡೇಟ್ ತಗೊಂಡು ಅವ್ರ ಬರ ಸರ್ ಅವರೆಲ್ಲ ಬರ್ಬೇಕು ಅಂತ ವೇಟ್ ಮಾಡ್ಕೊಂತ ಕುಂತ್ರೆ ಪ್ರೋಟೋಕಾಲ್ ಐತ್ರಿ ಮೇಡಮ್. ಪ್ರೋಟೋಕಾಲ್ ಐತೆ ಸರ್. ಎಲ್ಲಿವರೆಗೆ ಅಂತ 4 ತಿಂಗಳ 5 ತಿಂಗಳ ನಿಂತ್ಕೊಂಡ್ರೆ ಕೆಲಸಗಳನ್ನ ಪ್ರಾರಂಭ ಮಾಡ್ಬೇಕು.